ಬಿಡದಿ ರೆಸಾರ್ಟ್ನಿಂದ ಹೊರಟಿದ್ದಾರೆ ಕಾಂಗ್ರೆಸ್ನ ಶಾಸಕರುಗಳು. ವಂಡರ್ಲಾ ರೆಸಾರ್ಟ್ನಲ್ಲಿ ಇದ್ರು, 2 ದಿನ ಅಲ್ಲೇ ಇದ್ರು. ಸೊ ಇದೀಗ 2 ಬಸ್ಗಳಲ್ಲಿ ಪ್ರಯಾಣವನ್ನ ಮಾಡ್ತಾರೆ. ಬಿಡದಿ ರೆಸಾರ್ಟ್ನಿಂದ ಹೊರಟಿದ್ದಾರೆ ಕಾಂಗ್ರೆಸ್ನ ಶಾಸಕರುಗಳು. ವಂಡರ್ಲಾ ಈ ರೆಸಾರ್ಟ್ನಲ್ಲಿ ಸ್ಟೇ ಆಗಿದ್ರು 2 ದಿನದಿಂದ. ಒಂದಷ್ಟು ಮಾಹಿತಿಗಳನ್ನೆಲ್ಲ ಪಡ್ಕೊಂಡಿದ್ದಾರೆ. ಹೆಂಗೆ ಓಟ್ ಹಾಕಬೇಕು, ಯಾರಿಗೆ ಓಟ್ ಹಾಕಬೇಕು, ಇದರ ಮಹತ್ವ ಏನು ಎಲ್ಲ. ಹೊಸ ಶಾಸಕರುಗಳು ಬೇರೆ ಸಾಕಷ್ಟು ಜನ ಇದ್ದಾರಲ್ಲ, ಸೊ ಅವರಿಗೆಲ್ಲ ಮಾಹಿತಿ ನೀಡಲಾಗಿದೆ. ಇದೀಗ ಹೊರಟಿದ್ದಾರೆ, ನೇರವಾಗಿ ವಿಧಾನಸೌಧಕ್ಕೇನೆ ಆಗಮಿಸಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧಕ್ಕೆ ಆಗಮಿಸಿ ಪರಿಷತ್ ಚುನಾವಣೆಗೆ ಮತದಾನ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ನೇರವಾಗಿ ವಿಧಾನಸೌಧಕ್ಕೆ ಕಾಂಗ್ರೆಸ್ನ ಶಾಸಕರುಗಳು ಆಗಮಿಸಲಿದ್ದಾರೆ. ಇದರಲ್ಲೂ ಯಾರಾದ್ರೂ ಗೈರಿದಾರಾ? ಎಲ್ಲರೂ ಬರ್ತಾ ಇದ್ದಾರಾ? ಯಾಕಂದರೆ ಮೊನ್ನೆ ಎಲ್ಲ ಒಂಚೂರು ಆರೋಗ್ಯದ ಸಮಸ್ಯೆ ಒಡ್ಡಿ ಮತ್ತು ಬೇರೆ ಬೇರೆ ಕಾರಣಕ್ಕೆ 3 ಜನ ಗೈರಾಗಿದ್ರು. ರಾಜಣ್ಣ ಆಮೇಲೆ ಪರಮೇಶ್ವರ್ ಅವ್ರಿಗೂ ಕೂಡ ಹುಷಾರಿರಲಿಲ್ಲ. ಸೊ ಹಾಗಾಗಿ ಈಗ ಈ ಬಸ್ಸಲ್ಲಿ ಎಷ್ಟು ಮಂದಿ ಇದ್ದಾರೆ, ಎಲ್ಲ ಒಟ್ಟಿಗೆ ಬರ್ತಾರಾ ವಿಧಾನಸೌಧಕ್ಕೆ, ಅಥವಾ ಇವತ್ತು ಯಾರಾದರೂ ಗೈರ್ ಆಗೋ ಥರದ ಸಿಚುವೇಶನ್ಸ್ ಇದೆಯಾ? ಮಾಹಿತಿ ಸಿಗಬೇಕಾದ್ರ ಬಗ್ಗೆ. ಸದ್ಯ ಬಸ್ ಹೊರಟು ನಿಂತಿದೆ, ನೀವು ನೋಡ್ತಾ ಇರ್ಬೋದು. ನೋಡಿ, 2 ಬಸ್ನಲ್ಲಿ ಬರ್ತಾ ಇದ್ದಾರೆ. ವಂಡರ್ಲಾ ರೆಸಾರ್ಟ್ನಲ್ಲಿ ಸ್ಟೇ ಆಗಿದ್ರು. ಸಭೆ, ಸ್ಟ್ರಾಟರ್ಜಿ, ಚರ್ಚೆ, ಮಾಹಿತಿ ಇದೆಲ್ಲ ಪಡ್ಕೊಂಡು ಡಿಸ್ಕಸ್ ಮಾಡಿಕೊಂಡು ಇದೀಗ ಅಲ್ಲಿಂದ ಹೊರಡ್ತಾ ಇರೋದು. ಇನ್ನು ಕೆಲವು ಹೊತ್ತುಗಳಲ್ಲಿ ರೀಚ್ ಆಗಿಬಿಡ್ತಾರೆ ವಿಧಾನಸೌಧಕ್ಕೆ. ಅದಾದಮೇಲೆ ಮತದಾನ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಎಲ್ಲರೂ ಬರ್ತಾ ಇರೋದು. ಕೆಲವರಿಗೆ ಅಸಮಾಧಾನ ಆಗಿದೆ, ಗೊತ್ತಿಲ್ಲ. ಆತ್ಮಸಾಕ್ಷಿ ಅನ್ನೋದೊಂದು ಇದ್ದಾಗ ಪಕ್ಷ ವಿರೋಧಿ ಚಟುವಟಿಕೆ ಮಾಡಬಾರ್ದು ಅಂತ ಡಿಸೈಡ್ ಆಗ್ಬೋದು. ಕೆಲವೊಮ್ಮೆ ನಮ್ಮ ವೈಯಕ್ತಿಕ ಹಠ, ವೈಯಕ್ತಿಕ ಪ್ರತಿಷ್ಠೆಗೆ ನಮ್ಗೆ ಹೆಚ್ಚು ಅನ್ನೋ ಮೈಂಡ್ ಸೆಟ್ ಇದ್ದಾಗ ಕಷ್ಟ ಆಗ್ಬಿಡುತ್ತೆ. ಬಿಡದಿ ರೆಸಾರ್ಟ್ನಿಂದ ಹೊರಟಿದ್ದಾರೆ ಕಾಂಗ್ರೆಸ್ನ ಶಾಸಕರುಗಳು. ಬಿಡದಿ ರೆಸಾರ್ಟ್ನಿಂದ 2 ಬಸ್ಗಳಲ್ಲಿ ಆಗಮಿಸ್ತಾ ಇದ್ದಾರೆ ಶಾಸಕರುಗಳು. ಡೈರೆಕ್ಟಾಗಿ ವಿಧಾನಸೌಧಕ್ಕೆ ಬರ್ತಾರೆ. 2 ಬಸ್ಸು ನೀವು ನೋಡ್ತಾ ಇದ್ದೀರಾ. ಎಲ್ಲ ಭದ್ರತೆ ಸಿದ್ಧತೆ ಎಲ್ಲ ಆಗಿದೆ. ಅಲ್ಲೂ ಕೂಡ ಅವ್ರುಗಳನ್ನು ಕರ್ಕೊಂಡು ಬರಲಾಗತ್ತೆ. 2 ಬಸ್ಗಳ ಮುಖಾಂತರವಾಗಿ ವಿಧಾನಸೌಧಕ್ಕೆ ಬಂದು ರೀಚ್ ಆಗ್ತಾರೆ.